ಎಸ್ ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಪಲ್ಸ್ಗೆ ಸ್ವಾಗತ. ನಾನು ದರ್ಶನ್. ಕಡಿಮೆ ಬೆಲೆಗೆ ಜಿಯೋ ಪೆಟ್ರೋಲ್ ಬಂಕ್ ತೆರೆಯುವ ಅವಕಾಶ. ಆಮಿಷ ಒಡ್ಡಿ ಅಪರಿಚಿತರು ಆರ್ಟಿಜಿಎಸ್ ಮೂಲಕ 56.27 ಲಕ್ಷ ವರ್ಗಾಯಿಸಿಕೊಂಡು ಮೋಸ ಮಾಡಿರುವ ಘಟನೆ ಕಾಗಿನೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಈಚೆಗೆ ಪತ್ತೆಯಾಗಿದೆ. ಬ್ಯಾಡಗಿ ತಾಲೂಕಿನ ಮತ್ತೂರು ಗ್ರಾಮದ ಚನ್ನಬಸನಗೌಡ ಬಸನಗೌಡ ಪಾಟೀಲ್ ಹಣ ಕಳೆದುಕೊಂಡವರು. ಮೊಬೈಲ್ನಲ್ಲಿ ಯೂಟ್ಯೂಬ್ ನೋಡುವ ಸಂದರ್ಭದಲ್ಲಿ ಕಡಿಮೆ ಬೆಲೆಯಲ್ಲಿ ಜಿಯೋ ಪೆಟ್ರೋಲ್ ಬಂಕ್ ತೆರೆಯುವ ಅವಕಾಶದ ಕುರಿತು ಮಾಹಿತಿ ಸಿಕ್ಕಿತ್ತು. ಅದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅರ್ಜಿ ಹಾಕಿದ ಬಳಿಕ ಅನಾಮಧೇಯ ವ್ಯಕ್ತಿಗಳು ನಿರಂತರವಾಗಿ ಅವರನ್ನು ಸಂಪರ್ಕಿಸಿದರು. ಅವರು ಹಂತ ಹಂತವಾಗಿ ಆರ್ಟಿಜಿಎಸ್ ಮೂಲಕ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸಿಕೊಂಡಿದ್ದರು. ನಂಬಿಕೆ ಬರುವ ಹಾಗೆ ಆನ್ಲೈನ್ ಮೂಲಕ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ವಾಟ್ಸಾಪ್ ಮೂಲಕ ಕಳುಹಿಸಿದ್ದಾರೆ ಎಂದು ಚನ್ನಬಸನಗೌಡ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಘಟನೆ 2025 ಮಾರ್ಚ್ 7ರಂದು ನಡೆದಿದ್ದು, ಈಚೆಗೆ ದೂರು ದಾಖಲಾಗಿದೆ ಎಂದು ಕಾಗಿನೆಲೆ ಠಾಣೆ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಅಸಲಿ ಸುದ್ದಿ, ನಿಖರ ವರದಿ.